ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ KE ಕಡೆಯಿಂದ ನಡೆಸುವ ಪ್ರೀ ಕೋಚಿಂಗ್ IAS ಮತ್ತು KS ಹುದ್ದೆಗಳಿಗೆ ಪ್ರೀ ಕೋಚಿಂಗ್ ಎಕ್ಸಾಮಿನೇಷನ್ನ ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಎಕ್ಸಾಮ್ಗೆ ಏನೆಲ್ಲ ತೆಗೆದುಕೊಂಡು ಹೋಗಬಾರ್ದು, ಹಾಗೆ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು, ಹಾಗೆ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಎಕ್ಸಾಮ್ಗೆ ಹೋಗೋ ಮುನ್ನ ಈ ವಿಡಿಯೋನ ತಪ್ಪದೆ ನೋಡಿ. ಸೊ ಮೊದಲಿಗೆ ಹಾಲ್ ಟಿಕೆಟನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ನೀವು ಡೈರೆಕ್ಟಾಗಿ ಕ್ರೋಮ್ನಲ್ಲಿ ಹೋಗಿ KEಯ ಹೋಮ್ ಪೇಜ್ ಅಂತ ಓಪನ್ ಮಾಡ್ಬೋದು. ಸೊ ಅದರಲ್ಲಿ ಇಲ್ಲಿ ನೇಮಕಾತಿ ಅಂತದ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ BCWD ಅಂತದ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಡ್ರೆಸ್ ಕೋಡ್ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಟಿಸನ್ನು. ಹಾಗೆ ನೋಡ್ಬೋದು ಇಲ್ಲಿ ನಮ್ಮ ಆನ್ಲೈನ್ ಪ್ರವೇಶ ಟಿಕೆಟ್ ಲಿಂಕನ್ನು ಇಲ್ಲಿ ಅದ. ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಕೆಳಗಡೆ ಹಾಕಬೇಕು. ಇಲ್ಲಿ ಎಕ್ಸಾಮಿನೇಷನ್ UPSC ಟ್ರೈನಿಂಗ್ ಎಕ್ಸಾಮ. ನೆಕ್ಸ್ಟ್ ಇಲ್ಲಿ ಅರ್ಜಿ ಸಂಖ್ಯೆಯನ್ನು ಹಾಕಬೇಕು. ಸೊ ಅರ್ಜಿ ಸಂಖ್ಯೆ ನಿಮ್ಮ ಒಂದು ವಾಟ್ಸಪ್ ಏನೈತಿ KE ಕಡೆಯಿಂದ ಬಿಟ್ಟಿದ್ದಾರೋ, ಸೊ ನೀವು ಅದಲ್ಲಿ ಚೆಕ್ ಮಾಡ್ಬೋದು. ಒಂದು ವೇಳೆ ಅಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಅಥವಾ ಬಂದಿಲ್ಲ ಅಂದ್ರೂ ಏನೈತಿ, ನೀವು ಈ ಹಿಂದೆ ನಡೆಸಿದಂಥ SSC RRB ಹಾಗೂ ಗ್ರೂಪ್ C ಹುದ್ದೆಗಳಿಗೆ ಏನು ಎಕ್ಸಾಮ್ ನಡೆಸಿದ್ರಲ್ಲ, ಸೊ ಆ ಥರ ಒಂದು ರಿಸಲ್ಟ್ PDF ಕೂಡ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನು ನೋಡ್ಬೋದು. ಸೊ ನಿಮ್ಗೊಂದು ಸಲ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ID ಏನದ. ಸೊ ಇಲ್ಲಿ ಅದ ಅಪ್ಲಿಕೇಶನ್ ನಂಬರ. ಸೊ ಇದು ಗ್ರೂಪ್ C ಅದರ ಎಕ್ಸಾಮ್ಗೆ ನಡೆಸಿದ್ರಲ್ಲ ಎಕ್ಸಾಮ, ನೀವು ಈ ಎಕ್ಸಾಮನ್ನು ಬರ್ದಿದ್ರ, ಸೊ ಸೇಮ್ ಅಪ್ಲಿಕೇಶನ್ ID ಇರ್ತದೆ. ಸೊ ಎರಡು ಅಪ್ಲಿಕೇಶನ್ ಒಂದೇ ಇದರಲ್ಲಿ ಯಾವುದ್ರದಿಂದ ಏನೈತಿ ಅಪ್ಲಿಕೇಶನ್ ID ಸೇಮ್ ಇರ್ತದೆ. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ID ಏನದ ಅಂತ. ನಿಮ್ಮ ಹೆಸರನ್ನು ಟೈಪ್ ಮಾಡಿದ್ರೆ ಇಲ್ಲಿ ಬರ್ತದೆ. ಸೊ ಇದನ್ನು ಹಾಕ್ರಿ, ಅಥವಾ ನಿಮ್ಗೆ ಏನೈತಿ ವಾಟ್ಸಪ್ದಲ್ಲಿ ಮೆಸೇಜ್ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಇರ್ತದೆ. ಸೊ ನೀವು ಅಲ್ಲಿ ತೆಗೆದುಕೊಳ್ಬೋದು. ನೆಕ್ಸ್ಟ್ ಸೊ ಇಲ್ಲಿ ಸೂಚನೆಗಳ ಏನೇನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು. ಸೊ ಅಭ್ಯರ್ಥಿಗಳಿಗೆ ಸೂಚನೆಗಳು. ಸೊ ಇದನ್ನು ಭಾಳ ಜನ ನೋಡಿರ್ತಿದ್ದಲ್ಲ, ಹಾಗಾಗಿ ಇದನ್ನು ಹೇಳ್ಬೇಕು ಅನ್ಕೊಂಡೀನಿ. ಸೊ ಇಲ್ಲಿ ಇತ್ತೀಚೆಗೆ ಬಸ್ಸು, ರೈಲು ಇತ್ಯಾದಿ ವಿಳಂಬ ಆಗ್ತಿರೋ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ 2 ಗಂಟೆ ಏನೈತಿ ಮೊದಲ ನೀವು ಪರೀಕ್ಷಾ ಸೆಂಟರ್ಗೆ ಹೋಗ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಅಭ್ಯರ್ಥಿಗಳು ಮಧ್ಯಾಹ್ನ 1:30ರಿಂದ ಏನೈತಿ ಪರೀಕ್ಷೆ ಕೇಂದ್ರ ಪ್ರವೇಶಿಸಬೇಕು. ಅಭ್ಯರ್ಥಿಗಳ ಫೋಟೋ ತೆಗೆದು ಪರಿಶೀಲನೆ ಮಾಡಲಾಗ್ತದೆ. ಸೊ ಇಲ್ಲಿ ನಿಮ್ಮ QR ಕೋಡ್ ಏನೈತಿ ಹಾಲ್ ಟಿಕೆಟ್ನಲ್ಲಿ ಅದ. ಸೊ ಆ QR ಕೋಡ್ ಸ್ಕ್ಯಾನ್ ಮಾಡಿ ನಿಮ್ಮ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ಹಾಗಾಗಿ 1 ಗಂಟೆ 30 ನಿಮಿಷಕ್ಕಿದೆ ಏನಂತ ಸ್ಟಾರ್ಟ್ ಆಗುತ್ತೆ. ಸೊ ನೀವು 2:30ವರೆಗೂ ಇಲ್ಲಿ ಬರ್ಬೋದು. ನೆಕ್ಸ್ಟ್ 2:30 ನಂತರ ಏನೈತಿ ನೀವು ಪರೀಕ್ಷಾ ಕೊಠಡಿ ಒಳಗೆ ಹೋಗಿ ಪ್ರವೇಶ ಪಡೆದು ನೀವು ನೋಂದಣಿ ಸಂಖ್ಯೆ ಏನದ ನಿಮ್ಮದು ಅಲ್ಲಿ ನಿಗದಿತ ಆಸನದಲ್ಲಿ ಕುಳಿತುಕೊಳ್ಬೇಕು. ಸೊ 3ನೇ ಬೆಲ್ ಏನೈತಿ ಇಲ್ಲಿ ನಿಮ್ಮ ಎಕ್ಸಾಮ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 3 ಗಂಟೆ ನಂತರ ಅಭ್ಯರ್ಥಿಗಳಿಗೆ ಅನುಮತಿ ನೀಡಲಾಗುವುದಿಲ್ಲ ಅಂದರು. ಹಾಗೆ ಇಲ್ಲಿ ನೀವು ಯಾವುದೇ ರೀತಿಯ ಉಪಕರಣಗಳನ್ನ ಇಲ್ಲಿ ಒಯ್ಯಬಾರ್ದು. ಸೊ ಮೊಬೈಲ, ಫೋನ, ಬ್ಲೂಟೂತ, ಕ್ಯಾಲ್ಕುಲೇಟರ, ಸೊ ಇವುಗಳನ್ನ ಯಾವು ತೆಗೆದುಕೊಂಡು ಹೋಗಬಾರ್ದು. ನೆಕ್ಸ್ಟ್ ಅಭ್ಯರ್ಥಿಯು ಪ್ರವೇಶ ಪತ್ರ ಮಾನ್ಯತೆ ಇರುವ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ಒಯ್ಯಬೇಕು. ಅಂದರೆ ನೀವು ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ, ಪ್ಯಾನ್ ಕಾರ್ಡ, ಸೊ ಯಾವುದಾದ್ರೂ ಒಂದು ಮತದಾರ ಗುರುತಿನ ಚೀಟಿ, ಯಾವುದಾದ್ರೂ ಒಂದು ನಿಮ್ಮ ID ಪ್ರೂಫನ್ನು ಇಲ್ಲಿ ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್ ಹಾಗೆ ಇಲ್ಲಿ ಗಡಿಯಾರವನ್ನು, ಕೈ ಗಡಿಯಾರವನ್ನು ಕೂಡ ನೀವು ತೆಗೆದುಕೊಂಡು ಹೋಗಬಾರ್ದು. ಸೊ ಅದು ಕೂಡ ಇಲ್ಲ. ನೆಕ್ಸ್ಟ್ ಇಲ್ಲಿ ವಸ್ತ್ರ ಸಮಿತಿ ಅದ. ಸೊ ಅದನ್ನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ, ಅದು ಯಾವ ರೀತಿ ಏನೇನು ಹಾಕೊಂಡು ಹೋಗ್ಬೇಕು ಅನ್ನೋದು. ನೆಕ್ಸ್ಟ್ ಇತ್ತೀಚಿನ ದಿನಗಳಲ್ಲಿ ಬ್ಲೂಟೂತ್ ಉಪಕರಣಗಳ ಬಳಕೆ ಜಾಸ್ತಿ ಆಗೋದ್ರಿಂದ ಯಾವುದೇ ರೀತಿಯ ಫೇಸ್ ಮಾಸ್ಕನ್ನು ಧರಿಸಿ ಪರೀಕ್ಷಾ ಕೊಠಡಿಗೆ ಪ್ರವೇಶಿಸುವಂತಿಲ್ಲ ಅಂದರು. ಯಾವುದೇ ರೀತಿ ಮಾಸ್ಕನ್ನು ಧರಿಸುವಂತಿಲ್ಲ. ನೆಕ್ಸ್ಟ್ ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಶಾಯಿ ಬಾಲ್ ಪಾಯಿಂಟ್ ಪೆನ್ ಮುಖಾಂತರ ನೀವು ಇಲ್ಲಿ ಮಾತ್ರ ಅದನ್ನು ಉಪಯೋಗಿಸಬೇಕು. ನೀಲಿ ಅಥವಾ ಕಪ್ಪು ಏನೈತಿ ಯಾವುದಾದ್ರೂ ಒಂದು ಬಾಲ್ ಪಾಯಿಂಟನ್ನು ನೀವು ಯೂಸ್ ಮಾಡಬೇಕು. ಸೊ ಬಹಳ ಜನ ಏನೈತಿ ಅದೊಂದು ಮಾಡಬೇಡ್ರಿ, ಯಾವುದಾದ್ರೂ ಒಂದು ಕಲರ್ ಏನೈತಿ ಇಲ್ಲಿ ನೀವು ಯೂಸ್ ಮಾಡಿರಿ. ಮತ್ತು ಬೆಟರ್ ಅಂದರೆ ಇಲ್ಲಿ ಕಪ್ಪು ಶಾಯಿ ಪೆನ್ನನ್ನು ಯೂಸ್ ಮಾಡಬೇಕು. ಸೊ KPSC ಕಡೆಯಿಂದ ನಡೆಸುವಂಥ ಎಕ್ಸಾಮ್ಗಳದಾವ ಏನೈತಿ ಅವರ ಮೇನ್ ಪ್ರಿಫರೆನ್ಸ್ ಕೊಡೋದ ಕಪ್ಪು ಶಾಯಿ. ಸೊ ಈ KE ಕಡೆಯಿಂದ ನೀಲಿ ಅಥವಾ ಕಪ್ಪು ಅಂತ ಹೇಳಿದರು. ಬಟ್ KPSC ಅಂತ ಬಂದಾಗ ಕಪ್ಪು ಪೆನ್ ಮಾತ್ರ ಇಲ್ಲಿ ಯೂಸ್ ಮಾಡಬೇಕಾಗ್ತದೆ. ಸೊ ಈ ಹಿಂದೆ KPSC ಎಕ್ಸಾಮ್ದಾಗ ಇದನ್ನು ಕೂಡ ಮೆನ್ಷನ್ ಮಾಡಿದ್ರು, ಕಪ್ಪು ಪೆನ್ ಮಾತ್ರ ಯೂಸ್ ಮಾಡಿ ಅಂತ. ಸೊ ಕಪ್ಪು ಯಾಕಂದ್ರೆ ನಿಮ್ಮ OMR ಸ್ಕ್ಯಾನ್ ಮಾಡುವಾಗ ಏನೈತಿ ಈಸಿಯಾಗಿ ಏನೈತಿ ಅದಕ್ಕೆ ಸ್ಕ್ಯಾನಿಂಗ್ಕ ಉಪಯೋಗ ಆಗ್ತದೆ. ಸೊ ಹಾಗಾಗಿ ಕಪ್ಪು ಶಾಯಿ ಪೆನ್ನ ಮಾತ್ರ ಇಲ್ಲಿ ಉಪಯೋಗ ಮಾಡಂತ ಹೇಳಲಾಗ್ತದೆ. ಸೊ ನೀವು ನೀಲಿ ಇದ್ರೂ ಏನು ಅಡ್ಡಿಲ್ಲ, ಬಟ್ ಕಪ್ಪು ಪೆನ್ ಮಾಡಿದರೆ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ನಿಮ್ಮ OMR ಸೀಟ್ನಲ್ಲಿ ಏನೈತಿ
ನಿಮ್ಮ ಅಭ್ಯರ್ಥಿ ಹೆಸರನ್ನು ದಪ್ಪ ಅಕ್ಷರಗಳಲ್ಲಿ ಬರೀಬೇಕು. ದಪ್ಪ ಅಂದರೆ ಕ್ಯಾಪಿಟಲ್ ಲೆಟರ್ಸ್ ಒಳಗೆ ನೀವು ಅದನ್ನು ಬರೀಬೇಕು. ನೆಕ್ಸ್ಟ್ ಸೂಚನೆಗಳಂತೆ ಅಭ್ಯರ್ಥಿಯು ನೋಂದಣಿ ಸಂಖ್ಯೆ OMR ಉತ್ತರ ಪತ್ರಿಕೆಯಲ್ಲಿ ತಪ್ಪಿದಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಪೂರ್ಣವಾಗಿ ತುಂಬಬೇಕು. ಸೊ ಇಲ್ಲಿ ಯಾವುದೇ ರೀತಿ ತಪ್ಪು ಮಾಡಲ್ದ ಏನೈತಿ ನಿಮ್ಮ ನೋಂದಣಿ ಸಂಖ್ಯೆಯನ್ನು OMRದಲ್ಲಿ ಬರೀಬೇಕು. ನೆಕ್ಸ್ಟ್ ವರ್ಷನ್ ಕೋಡ್, ಇದು ಮೇನ್ ಇಂಪಾರ್ಟೆಂಟ್ ಇರ್ತದೆ. ಸೊ ನೀವು ಎಲ್ಲ ಆನ್ಸರ್ ಹಾಕಿ ವರ್ಷನ್ ಕೋಡ್ ತಪ್ಪಾಗಿಬಿಟ್ರೆ ನಿಮಗೆಲ್ಲ ತಪ್ಪಾಗ್ತವೆ. ಸೊ ಹಾಗಾಗಿ ಈ ವರ್ಷನ್ ಕೋಡು ಕೂಡ ಏನೈತಿ ನೀವು ಕರೆಕ್ಟಾಗಿ ನೀಟಾಗಿ ತುಂಬಬೇಕು. ಸೊ ನೆಕ್ಸ್ಟ್ ಇಲ್ಲಿ ಪರೀಕ್ಷೆ ಮುಗಿಯೋವರೆಗೂ ಅಂದ್ರೆ 5 ಗಂಟೆವರೆಗೂ ಏನೈತಿ ನಿಮ್ಮನ್ನು ಪರೀಕ್ಷಾ ಕೇಂದ್ರದಿಂದ ಹೊರ ಬರಕ್ಕೆ ಬಿಡೋದಿಲ್ಲ. ಸೊ ನಮ್ಮದು ಬಸ್ ಹೋಗ್ತೈತಿ, ನಮ್ಮದು ಟ್ರೈನ್ ಹೋಗ್ತೈತಿ, ನಾವು ಲಘು ಹೋಗ್ತೀವಿ ಅಂದ್ರೆ ಬಿಡೋದಿಲ್ಲ. ನೀವು 5 ಗಂಟೆವರೆಗೂ ಕೂಡ ನೀವು ಅಲ್ಲಿ ಎಕ್ಸಾಮ್ದಲ್ಲಿ ಕುಂಟಿರ್ಬೇಕು. ಸೊ 3ಕ್ಕೆ ಸ್ಟಾರ್ಟ್ ಆಗಿ 5ಕ್ಕೆ ಅಂದ್ರೆ 2 ತಾಸು ನೀವು ಎಕ್ಸಾಮ್ 1 ತಾಸ್ದಾಗ ಮುಗ್ದೈತೆ ಅಂದ್ರೆ ನೀವು 5 ಗಂಟೆವರೆಗೂ ಕೂಡ ಅಲ್ಲೇ ಕೊಡ್ಬೇಕಾಗ್ತದೆ. ಸೊ ಹಾಗಾಗಿ ಈ ತಪ್ಪನ್ನು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಲಘು ಚೋತಂದ್ರೆ ಬಸ್ ಹೋಗ್ತೈತಿ ಅಂತ ನಮಗೆ ಊರಿಗೆ ಬಸ್ ಇಲ್ಲ ಅಂತ ಇದನ್ನೆಲ್ಲ ಹೇಳಿದ್ರು ಅವರು ಬಿಡೋದಿಲ್ಲ. ಹಾಗಾಗಿ 5 ಗಂಟೆವರೆಗೂ ಇರಬೇಕಾಗ್ತದೆ. ನೆಕ್ಸ್ಟ್ ನಿಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡ್ಬೋದು ಪುರುಷ ಅಭ್ಯರ್ಥಿಯ ವಸ್ತ್ರ ಸಮಿತಿ ಇಲ್ಲಿ ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಶರ್ಟನ್ನು ಇಲ್ಲಿ ಅನುಮತಿಸಲಾಗುವುದಿಲ್ಲ ಅಂದರು. ಸೊ ಉದ್ದೋಳಿನ ಶರ್ಟ್ಗಳನ್ನ ಇಲ್ಲಿ ನೀವು ಹಾಕೊಂಡ್ಬರ್ಬಾರ್ದು. ಹಾಗೆ ಅರ್ಧ ತೋಳಿನ ಶರ್ಟ್ಗಳನ್ನ ಹಾಕೊಂಡ್ಬರ್ಬೇಕು ಅಥವಾ ಟಿ ಶರ್ಟ್ಗಳನ್ನ ಹಾಕೊಂಡ್ಬಂದರೂ ಕೂಡ ನಡೀತದೆ. ಸೊ ಕಾಲರ್ ರಹಿತ ಇದ್ರೆ ಒಳ್ಳೆಯದಂತವ್ರು ಹೇಳಿದರು. ನೆಕ್ಸ್ಟ್ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಜೇಬುಗಳು ಇಲ್ಲದಿರುವ ಅಥವಾ ಕಮ್ಮಿ ಜೇಬುಗಳಿರುವ ಅಂದ್ರೆ ಜೀನ್ ಪ್ಯಾಂಟ್ಸ್ಟು ನಡೀತದೆ, ಬಟ್ ಜಾಸ್ತಿ ಅವಕ್ಕೆ ಕಿಸೆಗಳು ಇರಬಾರ್ದು. 2 ಅಥವಾ 4 ಇದ್ರೆ ನಡೀತದೆ, ಮುಂದೆರಡು ಹಿಂದೆರಡು. ಸೊ ಜಾಸ್ತಿ 7-8 ಕಿಸೆಗಳು ಇರುವಂಥ ಈ ಜೀನ್ಸ್ ಪ್ಯಾಂಟ್ ಕೂಡ ಏನೈತಿ ಇಲ್ಲಿ ನಡೆಯೋದಿಲ್ಲ. ಕುರ್ತಾ ಪೈಜಾಮನ್ನು ಕೂಡ ಏನೈತಿ ಇಲ್ಲಿ ಜೀನ್ಸ್ ಪ್ಯಾಂಟ್ ಅನುಮತಿಸಲಾಗುವುದಿಲ್ಲ ಅಂದರು. ಸಾಧಾರಣ ಜೀನ್ಸ್ ನಡಿಬೋದು, ಬಟ್ ನೀವು ಸುಳ್ಳ ರಿಸ್ಕ್ ತಗೋಕ್ಕಿಂತ ಏನೈತಿ ಸಾದಾ ನಿಮ್ಮ ಹೊಲಿಸಿದ ಪ್ಯಾಂಟ್ ಎಲ್ಲ ಇದ್ರೆ ಏನೈತಿ ಹಾಕೊಂಡ್ಬರ್ಬೋದು. ಅಥವಾ ನಿಮ್ಗೆ ಅಂಥ ಪ್ಯಾಂಟು ಇಲ್ಲ ಅಂದ್ರೆ ನೀವು ಡೈಲಿ ಯೂಸ್ ಮಾಡುವಂಥ ನೈಟ್ ಪ್ಯಾಂಟ್ ಕೂಡ ಹಾಕೊಂಡ್ಬರ್ಬೋದು ಇದಕ್ಕೆ. ನೆಕ್ಸ್ಟ್ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಜಿಪ್ ಪ್ಯಾಕೆಟ್ಗಳು, ದೊಡ್ಡ ಬಟನ್ಗಳು, ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳು ಇರಬಾರ್ದಂತ ಇಲ್ಲಿ ಹೇಳಿದ್ದಾರೆ. ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರೋ ಚಪ್ಪಲಿಗಳನ್ನ ಧರಿಸುವುದಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಅಭ್ಯರ್ಥಿಗಳು ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು, ಕಿವಿ ಓಲೆಗಳು, ಉಂಗುರಗಳು, ಖಡ್ಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಅಂತಲೂ ಇಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಇನ್ನು ಡ್ರೆಸ್ಸನ್ನು ನೋಡೋದಾದ್ರೆ ಇಲ್ಲಿ ವಿಸ್ತಾರವಾದ ಕುಸುತಿ, ಹೂಗಳು, ಬ್ರೂಚ್ಗಳು, ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನ ಧರಿಸಬಾರ್ದಂತ ಹೇಳಿದ್ದಾರೆ. ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಜೀನ್ಸ್ ಪ್ಯಾಂಟ್ಗಳನ್ನ ಧರಿಸಬಾರ್ದು. ಸೊ ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಮುಜುಗರವಾಗದಂತೆ ಮತ್ತು ಮೇಲೆ ಉಲ್ಲೇಖಿಸಲಾಗಿರುವ ಬಗೆಯಲ್ಲಿ ನಿಯಮದಂತೆ ಧರಿಸುವುದು ಇಲ್ಲಿ ನಿರ್ದೇಶಿಸಲಾಗಿದೆ ಅಂತಲೂ ಇಲ್ಲಿ ಹೇಳಿರ್ತಾರೆ. ಹಾಗೆ ಹಿಮ್ಮಡಿಯ ಶೂಗಳು ಅಂದ್ರೆ ಸ್ಯಾಂಡಲ್ದು. ನೆಕ್ಸ್ಟ್ ಚಪ್ಪಲಿಗಳು ದಪ್ಪವಾದ ಅಡಿಭಾಗ ಹೊಂದಿರುವ ಶೂಗಳು, ಚಪ್ಪಲಿಗಳನ್ನ ಧರಿಸಬಾರ್ದಂತ ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ಕೂಡ ಹೇಳಿದ್ದಾರೆ. ಇಲ್ಲಿ ಲೋಹದ ಆಭರಣಗಳದ್ರೊಳಗೆ ಇಲ್ಲಿ ಮಂಗಳಸೂತ್ರ ಹಾಗೂ ಕಾಲುಂಗರನ ಹೊರತುಪಡಿಸಿ ಯಾವುದೇ ರೀತಿಯ ಲೋಹದ ಆಭರಣಗಳು ನಿಮ್ಮ ಮೇಲೆ ಇರಬಾರ್ದು ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಷೇಧಿತ ವಸ್ತುಗಳು ಅಂತ ಇದೀಗ ನೋಡಿದೇವ, ಫೋನ, ಮೊಬೈಲ, ಬ್ಲೂಟೂತ್ ಇವನ್ನೆಲ್ಲ ತೆಗೆದುಕೊಂಡು ಹೋಗಬಾರ್ದು. ನೆಕ್ಸ್ಟ್ ಇಲ್ಲಿ ಟೋಪಿಯನ್ನು ಧರಿಸ್ಕೊಂಡು ಹೋಗಬಾರ್ದು. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ಗೆ ಹೋಗೋ ಮುನ್ನ ಈ ವಸ್ತುಗಳನ್ನ ಕಡ್ಡಾಯವಾಗಿ ಒಯ್ಯಬೇಕು. ಏನಂದ್ರೆ ಇಲ್ಲಿ ಪ್ರವೇಶ ಪತ್ರ, ಅಡ್ಮಿಟ್ ಕಾರ್ಡ್ ಮತ್ತು ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಎಲೆಕ್ಷನ್ ಕಾರ್ಡ್ ಯಾವುದಾದ್ರೂ ಅಂತ ತೆಗೆದುಕೊಂಡು ಹೋಗ್ರಿ. ನೆಕ್ಸ್ಟ್ ಅಭ್ಯರ್ಥಿ ಕೊನೆಯ ಬೆಲ್ ಆಗುವವರೆಗೂ ಅಭ್ಯರ್ಥಿಯ ಪರೀಕ್ಷಾ ಕೊಠಡಿಯ ಹೊರಗೆ ಹೋಗಲು ಅನುಮತಿಸಲಾಗುವುದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಮೇಲೆ ನಿಗದಿಪಡಿಸಲಾದ ವಸ್ತ್ರ ಸಮಿತಿಯನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಇಲ್ಲವಾದಲ್ಲಿ ನಿಯಮಾನುಸಾರ ಅಭ್ಯರ್ಥಿಗಳ ಮೇಲೆ ಕಠಿಣ ಕ್ರಮ ಇಲ್ಲಿ ಜರುಗಿಸಲಾಗುವುದಂತಲೂ ಇಲ್ಲಿ ಹೇಳಿರ್ತಾರೆ. ಸೊ ಇದಿಷ್ಟು ಏನೈತಿ ಈ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಗಿರ್ತದೆ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.